ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ಸೋಮವಾರ, ಶಿವನ ವಾರ ಅಲ್ವಾ? ಪ್ರತಿಯೊಬ್ಬರು ಸಹ ಸೋಮವಾರ ದಿನ ಶಿವನನ್ನು ನೆನೆದು ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ಕೊಳ್ತೀರಾ ಅಲ್ವಾ? ಇವತ್ತೊಂದು ದಿನ ನೀವು ಸಾಯಂಕಾಲ ಅಂದರೆ ಮಲಗುವಂಥ ಸಮಯದಲ್ಲಿ ಅಂದರೆ ಒಂದು 7 ಗಂಟೆಯಿಂದ 10 ಗಂಟೆ ಒಳಗಡೆ ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ಕಾಳು ಮೆಣಸಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ಪರಿಹಾರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ನಾನು ನಿಮಗಿಲ್ಲಿ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ. ಈ ಕಾಳು ಮೆಣಸನ್ನ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಂತಹದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು. ಅಂತಹ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ. ಈ ಸಿದ್ಧಿಶಾಸ್ತ್ರದಲ್ಲಿ ಪರಿಹಾರ ತಿಳಿಸ್ಕೊಟ್ಟಿರುವ ಪ್ರಕಾರವಾಗಿ ನಾವು ಮಾಡಿಕೊಂಡಿದ್ದೇ ಆದಲ್ಲಿ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ನಾವು ಆ ಸಮಸ್ಯೆಯಿಂದ ಮುಕ್ತಿ ಪಡ್ಕೋಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಕೆಲವೊಂದು ವಸ್ತುಗಳಾದಂತಹ ಕಲ್ಲುಪ್ಪಾಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅದ್ರ ಜೊತೆಗೆ ಈ ಕಾಳು ಮೆಣಸು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದಂಥ ವಸ್ತು. ಅದರಲ್ಲೂ ಈ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಕಾಳು ಮೆಣಸನ್ನ ಬಳಸ್ಕೊಂಡು ಅಂದರೆ ಈ ಒಂದು ಪರಿಹಾರನ ಯಾವ ದಿನಗಳಲ್ಲಿ ಮಾಡಬೇಕು ಅಂತಂದರೆ ಪಂಚಮಿ ತಿಥಿ ಆಗಿರ್ಬೋದು, ಅಷ್ಟಮಿ ತಿಥಿ ಆಗಿರ್ಬೋದು, ಅಮಾವಾಸ್ಯೆ ಹುಣ್ಣಿಮೆ ಆಗಿರ್ಬೋದು, ಸೋಮವಾರ, ಮಂಗಳವಾರ, ಶುಕ್ರವಾರಗಳಾಗಿರ್ಬೋದು, ಇಂತಹ ಮತ್ತು ಗುರುವಾರನೂ ಸಹ ನೀವು ಈ ಒಂದು ಕಾಳು ಮೆಣಸಿನಿಂದ ಈ ಒಂದು ಪರಿಹಾರಗಳನ್ನ ನೀವು ಮಾಡ್ಕೋಬೋದು. ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದೇ ಟೈಮಿಂಗ್ಸ್ ಅಂತ ಏನಿಲ್ಲ. ಅಂದರೆ ಈ ಒಂದು ಪರಿಹಾರನ ನೀವು ಸಂಜೆ ಅಂದರೆ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು 7 ಕತ್ತಲೆ ಆದ ನಂತರ ಒಂದು 7 ಗಂಟೆಯಿಂದ 10 ಗಂಟೆ ಒಳಗಡೆ ರಾತ್ರಿಯ ಸಮಯದಲ್ಲಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ. ಇದಕ್ಕೆ ನಮಗೆ ಬೇಕಾಗಿರುವುದು 9 ಕಾಳು ಮೆಣಸು ಅಷ್ಟೇ. ಇದಕ್ಕೆ ಜಾಸ್ತಿ ಏನು ಬೇಡ. 9 ಕಾಳು ಮೆಣಸನ್ನ ನಾವು ಇಟ್ಕೊಂಡು ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ? ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಕಾಳು ಮೆಣಸಿನ ಈ ಒಂದು ರೆಮಿಡಿ 100ಗೆ 105% ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ಮತ್ತು ಇದನ್ನು ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಯಾವ ರೀತಿ ಇದು ಒಂದು ಪರಿಹಾರ ಕೊಡುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ಟಾಪಿಕ್ಗೋಸ್ಕರ ನೀವು ವೆಯ್ಟ್ ಮಾಡ್ತೀರಾ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಓಕೆ, ಹಾಗಾದರೆ ಈ ಕಾಳು ಮೆಣಸನ್ನ ನಾವು ಬಳಸ್ಕೊಂಡು ಇವತ್ತು ಯಾವ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ಈ ಒಂದು ರೆಮಿಡಿಯಿಂದ ನಾವು ಬಗೆಹರಿಸ್ಕೊಳ್ಳೋದು ಅಂತ ನನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ಇಲ್ಲಿ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ. ಈ ಕಾಳು ಮೆಣಸು ಅಂತ ಅನ್ನೋದು ಕಪ್ಪು ವರ್ಣದಲ್ಲಿರುತ್ತೆ. ಈ ಕಾಳು ಮೆಣಸು ಕಪ್ಪು ವರ್ಣದಲ್ಲಿರುವುದರಿಂದ ನಮಗೆ ಯಾವುದೇ ಒಂದು ದುಷ್ಟಶಕ್ತಿ ಇದ್ದರೂ ಸಹ ಅದನ್ನು ಅತ್ಯಂತ ಸುಲಭವಾಗಿ ನಾವು ಹೊರ ಹಾಕ್ಬೋದು ಅಂತಲೇ ಹೇಳಬಹುದು. ಫ್ರೆಂಡ್ಸ್, ಮನುಷ್ಯನ ಜೀವನದಲ್ಲಿ ಕಷ್ಟ ಅಂತ ಅನ್ನೋದು ಸಹಜ. ಆದರೆ ಪ್ರತಿ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ? ಏನೋ ಒಂದು ನೆಮ್ಮದಿ ಇಲ್ಲದೇ ಇರುವಂಥದ್ದಾಗಿರ್ಬೋದು, ಇಲ್ಲ ಯಾವಾಗಲೂ ಕೆಟ್ಟ ಕನಸುಗಳು ಬೀಳುವಂಥದ್ದಾಗಿರ್ಬೋದು, ಇಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಜಗಳಗಳಾಗುವಂಥದ್ದಾಗಿರ್ಬೋದು, ಆರ್ಥಿಕವಾಗಿ ಸಾಕಷ್ಟು ನೊಂದೋಗಿರ್ತೀವಿ ಅಲ್ವಾ? ಆದರೆ ಅಂತಹ ಹಣ ಮನೆಗೆ ಬರದೇ ಇರುವಂಥದ್ದಾಗಿರ್ಬೋದು, ಹಣ ಅಂತ ಅನ್ನೋದು ಸಂಪೂರ್ಣವಾಗಿ ನಿಂತೋಗಿರುವಂಥದ್ದಾಗಿರ್ಬೋದು, ಗಂಡ ಏನೇ ಒಂದು ಕೆಟ್ಟ ಚಟದಲ್ಲಿ ಬಿದ್ದಿರುವಂಥದ್ದಾಗಿರ್ಬೋದು, ಗಂಡ ಹೇಳಿದ ಮಾತು ಸರಿಯಾಗಿ ಕೇಳದೇ ಇರುವಂಥದ್ದಾಗಿರ್ಬೋದು, ದುಡಿದಂಥ ಹಣ ಎಲ್ಲವನ್ನು ಸಹ ಗಂಡ ಕುಡಿತಕ್ಕೆ ಹಾಕುವಂಥದ್ದಾಗಿರಬಹುದು. ಈ ರೀತಿಯಾಗಿ ಗಂಡನು ಸಹ ಮನೆಯಲ್ಲಿ ಮಾತು ಕೇಳ್ತಾನೆ ಇರಲ್ಲ ಅಲ್ವಾ? ಇನ್ನು ಮಕ್ಕಳ ವಿಷಯಕ್ಕೆ ಬಂದರೆ ಮಕ್ಕಳು ಸಹ ಸರಿಯಾಗಿ ಓದಲ್ಲ, ಹೇಳಿದ ಮಾತು ಕೇಳಲ್ಲ. ಅಕಸ್ಮಾತ್ ಹೇಳಿದ ಮಾತು ಕೇಳಿದ್ರೂ ಸಹ ಫ್ರೆಂಡ್ಗಳ ಜೊತೆ ಸೇರಿ ಹಾಳಾಗುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲವೂ ಸಹ ಅಂದರೆ ಫ್ರೆಂಡ್ಗಳ ಜೊತೆ ಸೇರಿ ಓದೋದೆಲ್ಲ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಸೇರಿ ಹೊರಗಡೆ ಬೇರೆಯವ್ರ ಜೊತೆ ಎಲ್ಲ ಸೇರಿಕೊಂಡು ಸುತ್ತಾಡುವುದು, ಸರಿಯಾಗಿ ಮನೆಗೆ ಬರದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಏನೋ ಒಂದಷ್ಟು ದುಡಿದಂಥ ಹಣವನ್ನು ಯಾರಿಗೋ ಕೊಟ್ಬಿಟ್ಟಿರ್ತೀವಿ. ಆ ದುಡ್ಡು ಬರದೇ ಇಲ್ಲ. ಮತ್ತು ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿದರೂ ಸಹ ಆ ಒಂದು ಬಿಸ್ನೆಸ್ಸು ಆಗ್ತಾನೇ ಇರಲ್ಲ. ಎಲ್ಲದರಲ್ಲೂ ನಮಗೆ
ಒಂದು ಕಡೆ ಅಂದರೆ ಎಲ್ಲ ಒಂದು ಕಡೆ ಕೆಲಸಕ್ಕೆ ನಾವು ಹೋಗೋಣ ಅಂತ ಹೋದರೆ ಸಾಕು, ಅಲ್ಲಿ ಟೆನ್ಷನ್ನು ಸಮಸ್ಯೆಗಳಾಗುವಂಥದ್ದಾಗಿರ್ಬೋದು, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲ್ಲ. ಮತ್ತು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗೋಣ ಅಂತಂದರೆ ಆ ಕೆಲಸದಲ್ಲೂ ಸಹ ನೆಮ್ಮದಿ ಇರಲ್ಲ. ಯಾವ ಕೆಲಸ ಕೈ ಹಾಕಿರೂ ಸಹ ನಮಗೆ ಯಶಸ್ಸು ಏಳಿಗೆ ಅನ್ನೋದೇ ಸಿಗ್ತಾ ಇರಲ್ಲ. ಬರೀ ಕಷ್ಟದ ಮೇಲೆ ಕಷ್ಟನೇ ಅಂತಲೇ ಆಗ್ತಾ ಇರುತ್ತೆ ಅಲ್ವಾ. ಮನೆಗೆ ಬಂದು ಶಿವನೇ ಅಂತ ನೆಮ್ಮದಿಯಾಗಿ ಕೂತ್ಕೊಂಡ್ರೆ ಸಾಕು, ಏನೋ ಒಂದು ಸಮಸ್ಯೆ, ಏನೋ ಒಂದು ಟೆನ್ಷನ್ ಇರುವಂಥದ್ದು, ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಆಗುವಂಥದ್ದು, ಮತ್ತು ಮನೆಯಲ್ಲಿ ಹಿರಿಯರು ಏನಾರು ಇದ್ದರೆ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಆಗುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಸಮಸ್ಯೆಗಳು ನಮಗೆ ಬೆನ್ನಟ್ಟಿ ಬರ್ತಾನೆ ಇರುತ್ತೆ. ಹಾಂ ಫ್ರೆಂಡ್ಸ್, ಮತ್ತು ಇನ್ನು ಗಂಡ ಹೆಂಡತಿ ನಡುವೆ ಯಾವಾಗಲೂ ಮನಸ್ತಾಪಗಳು, ಜಗಳಗಳು, ಗಂಡ ಸರಿಯಾಗಿ ಮಾತನಾಡದೇ ಇರುವಂಥದ್ದಾಗಿರ್ಬೋದು, ಇಲ್ಲ ಹೆಂಡತಿ ಸರಿಯಾಗಿ ಮಾತನಾಡದೇ ಇರುವಂಥದ್ದಾಗಿರ್ಬೋದು, ಬರೀ ಜಗಳಗಳ ಮೇಲೆ ಜಗಳಗಳೇ ಆಗ್ತಾ ಇರ್ಬೋದು. ಬಾಯಿ ಬಿಟ್ಟರೆ ಸಾಕು ಮನೆಯಲ್ಲಿ ಜಗಳಗಳಾಗ್ತಾ ಇರುವಂಥದ್ದಾಗಿರ್ಬೋದು, ವಾದ ವಿವಾದಗಳೇ ಹೆಚ್ಚಾಗಿ ಮನೆಯಲ್ಲಿ ನಡೆಯುವಂಥದ್ದಾಗಿರ್ಬೋದು, ಮನೆಯಲ್ಲಿ ನೆಮ್ಮದಿನೇ ಇಲ್ಲದೇ ಇರುವಂಥದ್ದಾಗಿರ್ಬೋದು. ಒಟ್ಟಾರೆಯಾಗಿ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದೇ ಇಲ್ಲದೇ ಇರುವಂಥದ್ದಾಗಿರ್ಬೋದು. ಇಂತಹ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು. ನಮಗೆ ಬಂದಿರುವಂಥ ಎಲ್ಲ ಸಮಸ್ಯೆಯಿಂದ ಬಂದಿರುವಂಥ ಎಲ್ಲ ಸಮಸ್ಯೆಗಳು ನಮಗೆ ದೂರ ಆಗಬೇಕು ಅಂತಂದರೆ ನೋಡಿ, ನಾನು ತೋರಿಸ್ತಾ ಇರುವಂಥ ಈ ಒಂದು ಕಾಳು ಮೆಣಸಿನಿಂದ ಮಾಡಿಕೊಳ್ಳುವಂತಹ ಅತ್ಯಂತ ಅದ್ಭುತವಾದಂಥ ಪರಿಹಾರನ ಇವತ್ತೊಂದು ದಿನ ಸಾಯಂಕಾಲ, ಅಂದರೆ ಇವತ್ತೊಂದು ದಿನ ನೀವು ರಾತ್ರಿ 10 ಗಂಟೆ ಒಳಗಡೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನನ ಬದಲಾಯಿಸುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಅಂತಹ ಒಂದು ಪರಿಹಾರ ತುಂಬಾ ಸೂಕ್ತವಾದಂಥ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಪರಿಣಾಮನೇ ಬೀರುತ್ತೆ. ಅಂದರೆ ಈ ಒಂದು ಪರಿಹಾರನ ನೀವು ಮಾಡಿಕೊಂಡ 1 ಗಂಟೆ ಟೈಮ್, ಒಂದೇ 1 ಗಂಟೆ ಒಳಗಡೆ ಸಹ ನಿಮಗೆ ತುಂಬ ಸುಲಭವಾಗಿ ಒಂದು ಒಳ್ಳೆಯ ಪರಿಣಾಮನೇ ಬೀರುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಂ ಫ್ರೆಂಡ್ಸ್, ನೋಡಿ, ಈ ಕಾಳು ಪರಿಹಾರ ಶಾಸ್ತ್ರದಲ್ಲಿ ಈ ಕಾಳು ಮೆಣಸನ್ನ ಬಳಸ್ಕೊಂಡು ನಾವು ನಮ್ಮಲ್ಲಿರುವಂಥ ನೆಗೆಟಿವ್ ಅಂಶನೂ ಸಹ ಹೊರಗಡೆ ಹಾಕೋದಕ್ಕೆ ಬಹಳ ಉಪಯುಕ್ತ ಅಂತಲೇ ಹೇಳ್ಬೋದು. ನೋಡಿ, ಪ್ರತಿದಿನ ಹಾಗಾಗಿ ನಾವು ಪ್ರತಿನಿತ್ಯ ಒಂದು ಕಾಳು ಮೆಣಸನ್ನ ನಾವು ತಿನ್ನುವುದರಲ್ಲಾಗಿರ್ಬೋದು, ಇಲ್ಲ ತಿನ್ನುವುದರಿಂದಲೂ ಸಹ ನಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಅಂಶನೂ ಸಹ ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಮತ್ತು ನಮಗೆ ಇಲ್ಲಿ ನೋಡಿ 9 ಕಾಳು ಮೆಣಸನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಈ 9 ಕಾಳು ಮೆಣಸನ್ನ ತೆಗೆದುಕೊಂಡು ನೀವು, ಹಾಂ ಫ್ರೆಂಡ್ಸ್, ನೋಡಿ ನಾನು ಇಲ್ಲಿ ನಿಮಗೆ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಲ್ವಾ, ಇದರಲ್ಲಿ ನೀವು ಒಂದು ಕಪ್ಪಾಗಿರುವಂತಹ ಒಂದು 9 ಕಾಳು ಮೆಣಸನ್ನ ನೀವು ತೆಗೆದುಕೊಳ್ಳಿ. ನಾನು ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ಪೇಪರ್ಗೂ ಸಹ ನೀವು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ 9 ಕಾಳು ಮೆಣಸನ್ನ ನೀವು ತೆಗೆದುಕೊಂಡು ನೋಡಿ, ಈ ರೀತಿ ಇರುವಂತಹ 9 ಕಾಳು ಮೆಣಸನ್ನ ತೆಗೆದುಕೊಳ್ಳಿ. ಈ 9 ಕಾಳು ಮೆಣಸನ್ನ ನೀವು ಈ ರೀತಿ ಇರುವಂಥ ಒಂದು ಪೇಪರ್ಗೆ ಹಾಕ್ಕೊಂಡು ಇದನ್ನು ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಇದನ್ನ ಮಾಡೋದು ಮೊದಲು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಇವತ್ತು ರಾತ್ರಿ ಅಂದರೆ ಇವತ್ತು ನೀವು ಬೆಳಿಗ್ಗೆನಾದರೂ ಆಗಿರ್ಬೋದು, ಸಾಯಂಕಾಲನಾದರೂ ಆಗಿರ್ಬೋದು, ಮನೆಯಲ್ಲಿ ಶಿವನನ್ನು ನೆನೆದು ಮತ್ತು ನಿಮ್ಮ ಮನೆ ದೇವರನ್ನು ಸಹ ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ನೀವು ನಂತರ ಈ ಒಂದು ತಂತ್ರ ಪರಿಹಾರನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇರುವಂಥ ಒಂದು ಪೇಪರ್ಗೆ ನೀವು 9 ಕಾಳು ಮೆಣಸನ್ನ ತೆಗೆದುಕೊಂಡು ಇದನ್ನು ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಇಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ಹಾಕಿ ನೀವು ನಿಮಗೆ ಬಂದಿರುವಂತಹ ಯಾವ ಕಷ್ಟಗಳು ಬಂದಿದೆ, ಯಾವ ಸಮಸ್ಯೆಗಳು ಬಂದಿದೆ, ಅದೆಲ್ಲವನ್ನು ಸಹ ನೀವು ಇದನ್ನ ಫೋಟೋದ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಕೆಟ್ಟ ದೃಷ್ಟಿಯಾಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು, ನಮಗೆ ಕೆಳಕುಗಳು ಆಗಿದ್ರೆ ಯಾವುದೂ ಸಹ ನಮಗೆ ಎಲ್ಲವೂ ಸಹ ಹೊರಗಡೆ ಹೋಗಬೇಕು, ಹಣಕಾಸಿನ ಸಮಸ್ಯೆ ದೂರ ಆಗಬೇಕು, ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಅಭಿವೃದ್ಧಿ ಕಾಣಬೇಕು, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ನಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗಬೇಕು, ನಮ್ಮ ಕುಟುಂಬದ ಮೇಲೆ, ನಮ್ಮ ಜೀವನದ ಮೇಲೆ ಯಾರ ಕೆಟ್ಟ ಕಣ್ಣು ಸಹ ಬೀಳಬಾರ್ದು ಅಂತೇಳಿ ನೀವು ಇದೇ ಪ್ರಕಾರದಲ್ಲಿ ನೀವು ಸಂಕಲ್ಪನ ಮಾಡಿಕೊಂಡು ನಂತರ ಇದನ್ನ ನೀವು ಫೋಲ್ಡ್ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂದರೆ, ಹಾಂ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಒಂದು ಪೇಪರ್ನಲ್ಲಿ 9 ಕಾಳು ಮೆಣಸನ್ನ ಇಟ್ಕೊಂಡು ತೋರಿಸ್ತಾ ಇದ್ದೀನಲ್ವ. ಈ 9 ಕಾಳು ಮೆಣಸನ್ನ ನೀವು ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಕುತ್ಕೊಂಡು ನೀವು ಸಂಕಲ್ಪಗಳನ್ನ ಮಾಡ್ಕೊಂಡಿರ್ತೀರ. ನಮ್ಮಲ್ಲಿರುವಂತಹ ಕಣ್ಣಿನ ದೃಷ್ಟಿ ಹೋಗಲಿ, ಕೆಟ್ಟ ದೃಷ್ಟಿ ಹೋಗಲಿ, ಅಕ್ಕಪಕ್ಕದವರ ಅವ್ರ ಕಣ್ಣು ನಮ್ಮ ಮನೆಯ ಮೇಲೆ, ನಮ್ಮ ಸಂಸಾರದ ಮೇಲೆ ಬಿದ್ದಿದ್ರೆ ಅಂತಹ ಕೆಟ್ಟ ದೃಷ್ಟಿಯೂ ಸಹ ಹೋಗಲಿ, ನಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ಹೋಗಲಿ, ನಮ್ಮ ಜೀವನದಲ್ಲಿ ಕೈ ಹಾಕಿದಂಥ ಯಾವುದೇ ಒಂದು ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗಲಿ, ಏಳಿಗೆ ಸಿಗಲಿ, ಯಾರ ಕೆಟ್ಟ ಕಣ್ಣು ದೃಷ್ಟಿನೂ ಸಹ ನಮ್ಮ ಮೇಲಾಗಿರ್ಬೋದು, ನಮ್ಮ ಜೀವನದ ಮೇಲಾಗಿರ್ಬೋದು
ಬೀಳಬಾರ್ದು ಅಂತ ಹೇಳಿ ನೀವು ಸಂಕಲ್ಪನ ಮಾಡಿಕೊಂಡು ನಂತರ ನೀವು ಇದನ್ನು ಇವತ್ತೊಂದು ದಿನ ಅಂದರೆ ಇವತ್ತೊಂದು ದಿನ ನೀವು ರಾತ್ರಿ 10 ಗಂಟೆ ಒಳಗಡೆ ನೀವು ಅಂದರೆ 7 ಗಂಟೆ ಮೇಲೆ 10 ಗಂಟೆ ಒಳಗಡೆ ನೀವು ನಿಮ್ಮ ಮನೆಯ ಹತ್ರ ಇರುವಂತಹ ಒಂದು ಮನೆ ಅಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಒಂದು 4 ರೋಡಿಗೆ ಬನ್ನಿ. ಅಂದರೆ 4 ದಾರಿ ಸೇರುತ್ತಲ್ವ ಆ ರೋಡಿಗೆ ಬಂದು ಬೇಕಾದ್ರೆ ನೀವು 4 ರೋಡಿಗೂ ಬರದೇ ಹೋದ್ರೂ ಪರವಾಗಿಲ್ಲ, ಮನೆಯಿಂದ ಹೊರಗಡೆಗೆ ಬರಬೇಕಾಗುತ್ತೆ. ಆದಷ್ಟು ನೀವು 4 ದಿಕ್ಕುಗಳಿಗೆ ಬಂದರೆ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. 4 ರೋಡ್ ಬರುತ್ತಲ್ಲ ಅಲ್ಲಿಗೆ ಬಂದು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಕೈಯಲ್ಲಿ ಹಿಡಿದಂತಹ ಈ ಒಂದು ಕಾಳನ್ನು ಕೈಯಲ್ಲಿ ತೆಗೆದುಕೊಂಡು ನೀವು ನಿಮ್ಮ ಸಂಕಲ್ಪಗಳೆಲ್ಲವೂ ಸಹ ಅಂದರೆ ನಿಮ್ಮ ಸಂಕಲ್ಪ ಏನೇನಿರುತ್ತೆ, ಕಷ್ಟಗಳು ಏನೇನಿರುತ್ತೆ ಎಲ್ಲ ನೀವು ಹೇಳ್ಕೊಂಡಿರ್ತೀರಲ್ವ, ಅದೆಲ್ಲವೂ ಸಹ ನನಗೆ ನಿವಾರಣೆಯಾಗಿದೆ ಅಂತ ಹೇಳಿ ನೀವು ಒಂದು ಕಾಳು ಮೆಣಸನ್ನ ಎತ್ಕೊಂಡು ನೀವು ಒಂದು ಕಾಳು ಮೆಣಸನ್ನ ಎತ್ಕೊಂಡು ನೀವು ಪೂರ್ವದ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕಾಗುತ್ತೆ. ಮೊದಲು ಪೂರ್ವದ ಕಡೆಗೆ ಮುಖ ಮಾಡಿ ನೀವು ಅಂದರೆ ನೋಡಿ ಈ ರೀತಿ ನಾನು ಪೂರ್ವದ ಕಡೆಗೆ ನಿಂತಿದ್ದೀನಿ ಅಲ್ವಾ, ಈ ರೀತಿ ಮುಖ ಮಾಡಿ ಒಂದು ಕಾಳು ಮೆಣಸನ್ನ ನೀವು ಈ ರೀತಿ ಹಿಂದಕ್ಕೆ ಎಸಿಬೇಕಾಗುತ್ತೆ. ನೋಡಿ ಈ ರೀತಿ ಹಿಂದಕ್ಕೆ ಈ ರೀತಿ ಎಸಿರಿ. ಒಂದನ್ನು ಈ ಪೂರ್ವದ ಕಡೆಗೆ ಎಸಿರಿ. ನಂತರ ಪೂರ್ವದ ಕಡೆಗೆ ಎಸಿದ ನಂತರ ದಕ್ಷಿಣದ ಕಡೆಗೆ ತಿರ್ಕೊಳ್ಳಿ. ದಕ್ಷಿಣ ಕಡೆಗೆ ತಿರ್ಕೊಂಡು ಇನ್ನೊಂದು ಕಾಳು ಮೆಣಸನ್ನ ತಗೊಂಡು ಅದನ್ನು ಸಹ ದಕ್ಷಿಣದ ಕಡೆಗೆ ಎಸಿರಿ. ನೆಕ್ಸ್ಟ್ ಬಂದು ಪಶ್ಚಿಮದ ಕಡೆಗೆ ತಿರ್ಕೊಳ್ಳಿ. ಪಶ್ಚಿಮದ ಕಡೆಗೆ ತಿರ್ಕೊಂಡು ನಂತರ ಈ ಒಂದು ಕಾಳನ್ನು ಅದನ್ನು ಸಹ ಎಸಿರಿ. ನಂತರ ಉತ್ತರದ ಕಡೆಗೆ ತಿರ್ಕೊಳ್ಳಿ. ಉತ್ತರದ ಕಡೆಗೆ ತಿರ್ಕೊಂಡು ಅದನ್ನು ಸಹ ಉತ್ತರ ದಿಕ್ಕಿಗೆ ತಿರ್ಕೊಂಡು ಉತ್ತರದ ಕಡೆಗೂ ಸಹ ಎಸಿರಿ. ಎಷ್ಟಾಯಿತು? 4 ಎಸಿದ್ರಿ. ಇನ್ನೂ ಎಷ್ಟಿದೆ? 9 4 ಹೋದರೆ ಇನ್ನೆಷ್ಟು ಬರುತ್ತೆ ಹೇಳಿ? ಅಂದರೆ ಇನ್ನು 4 ಹೋಯಿತು, ಇನ್ನು 5 ಕಾಳು ಇರುತ್ತಲ್ವಾ, ಇನ್ನು 5 ಕಾಳಲ್ಲಿ ನೀವು ಒಂದು ಕಾಳನ್ನು ನೀವು ಈಶಾನ್ಯ ಭಾಗಕ್ಕೆ ಎಸಿಬೇಕಾಗುತ್ತೆ. ಇನ್ನೊಂದು ಕಾಳನ್ನು ಅಂದರೆ ನಿಂತ ಜಾಗದಲ್ಲೇ ಈಶಾನ್ಯ ಭಾಗಕ್ಕೆ ಒಂದನ್ನು ಹಾಕಿ, ನಂತರ ನೀವು ವಾಯುವ್ಯ ದಿಕ್ಕಿಗೂ ಒಂದನ್ನು ಹಾಕಿ, ನೈಋತ್ಯ ದಿಕ್ಕಿಗೂ ಒಂದನ್ನು ಹಾಕಿ ಮತ್ತು ಆಗ್ನೇಯ ದಿಕ್ಕಿಗೂ ಸಹ ಒಂದನ್ನು ಹಾಕಿ. ಈಗ ಎಷ್ಟಾಯಿತು? 8 ಕಾಳು ಮೆಣಸನ್ನು ನೀವು ಹಾಕಿದ್ರಿ. ಇನ್ನು ಎಷ್ಟು ಉಳಿತು? ಇನ್ನು ಒಂದೇ ಒಂದು ಕಾಳು ಮೆಣಸು ಉಳಿತಲ್ವಾ, ಆ ಒಂದು ಕಾಳು ಮೆಣಸನ್ನ ನೀವು ಕೈಯಲ್ಲಿ ಇಟ್ಕೊಂಡು ನೀವು ಏನೇನಂತ ಸಂಕಲ್ಪ ಮಾಡ್ಕೊಂಡಿರ್ತೀರ ಅದೆಲ್ಲವನ್ನು ಸಹ ಹೇಳ್ಕೊಂಡು ಆ ಕಾಳು ಮೆಣಸನ್ನ ನೀವು ತಲೆಯನ್ನು ಮೇಲಕ್ಕೆ ಎತ್ತಿ ಆಕಾಶದ ಕಡೆಗೆ ನೋಡಿಕೊಂಡು ಇದನ್ನು ಆಕಾಶದ ಕಡೆಗೆ ಎಸ್ದುಬಿಟ್ಟು ನೋಡಿ ಈ ರೀತಿ ಎಸ್ದುಬಿಟ್ಟು ಆಕಾಶದ ಕಡೆಗೆ ಈ ರೀತಿ ಎಸ್ದುಬಿಟ್ಟು ಹಿಂಗೆ ಮುಕ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನಂತರ ನೀವು ಹಿಂದಕ್ಕೆ ತಿರುಗಿ ನೋಡೋಕೆ ಹೋಗ್ಬಾರ್ದು. ಹಿಂದಕ್ಕೆ ತಿರುಗಿ ನೋಡೋದೇ ನೀವು ನಿಮ್ಮ ಮನೆಯ ಹತ್ರ ನೀವು ಹೋಗ್ಬೇಕಾಗುತ್ತೆ. ಹೋಗಿ ನೀವು ಮನೆಯ ಹೊರಗಡೆನೆ ಕೈ ಕಾಲನ್ನೆಲ್ಲ ತೊಳ್ಕೊಂಡು ನಂತರ ಮನೆಯ ಒಳಗಡೆ ಹೋಗಿ. ಇಷ್ಟೇ ಫ್ರೆಂಡ್ಸ್, ನಂಬಿಕೆ ಇಟ್ಟು ಇದೊಂದು ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಪರಿಣಾಮ ಬೀರುತ್ತೆ ಅಂತಂದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅತ್ಯಂತ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ. ಕಾಳು ಮೆಣಸನ್ನ ನಾವು ಪ್ರತಿನಿತ್ಯ ಒಂದೊಂದು ಕಾಳು ಮೆಣಸನ್ನ ನಾವು ನಮ್ಮ ಬಾಯಲ್ಲಿ ಹಾಕಿ ತಿನ್ನೋದ್ರಿಂದನೂ ಸಹ ನಮ್ಮಲ್ಲಿರುವಂತಹ ನೆಗೆಟಿವ್ ಅಂಶನೂ ಸಹ ನಾವು ದೂರ ಮಾಡ್ಕೋಬೋದು. ಯಾವುದೇ ಒಂದು ಕೆಟ್ಟದ ಶಕ್ತಿ ಆಗಿರ್ಬೋದು, ಯಾವುದೇ ಒಂದು ನೆಗೆಟಿವ್ ಅಂಶ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಹಣಕ್ಕೆ ಬ್ಲಾಕೇಜ್ ಆಗಿರುತ್ತೆ ನೋಡಿ, ಬ್ಲಾಕೇಜ್ ಆಗಿ ನಮಗೆ ಹಣನೇ ಬರ್ತಾ ಇರಲ್ಲ ಮನೆಗೆ, ಹಣದ ಹರಿವು ನಿಂತೋಗ್ಬಿಟ್ಟಿರುತ್ತೆ. ಅಂತಹ ಒಂದು ಸಮಸ್ಯೆಯನ್ನು ಸಹ ಈ ಒಂದು ಕಾಳು ಮೆಣಸಿನಿಂದ ನಾವು ಬಗೆಹರಿಸ್ಕೋಬೋದು. ಅಂತಹ ಒಂದು ಅತ್ಯಂತ ಅದ್ಭುತವಾದಂತಹ ಈ ಒಂದು ಕಾಳು ಮೆಣಸಿನ ಪರಿಹಾರ. ಇದನ್ನು ನಮಗೆ ಹಿರೀಕರು ಸಹ ನಮ್ಮ ಹಿರೀಕರು ಸಹ ಈ ಒಂದು ಕಾಳು ಮೆಣಸಿನ ನಮ್ಮ ಹಿರೀಕರು ಸಹ ಈ ಒಂದು ಕಾಳು ಮೆಣಸಿನಿಂದ ಈ ಒಂದು ಪರಿಹಾರನ ಮಾಡಿಕೊಂಡು ನಂತರ ಅದರಿಂದ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡು ನಮಗೆ ಆ ಒಂದು ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡು ನಂತರ ಈ ಒಂದು ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರಗಳಾದ್ರೂ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ಒಂದು ಪರಿಹಾರ ತುಂಬಾ ಅತ್ಯಂತ ಅದ್ಭುತವಾದಂತಹ ಪರಿಹಾರ. ಇದು ಒಂದು ಪರಿಹಾರ ನೀವು ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಫಲಿತಾಂಶ ಸಿಗುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಹೌದಾ, ಕಾಳು ಮೆಣಸಿನಿಂದ ಇಷ್ಟೊಂದು ಪರಿಹಾರಗಳನ್ನ ಇಷ್ಟೊಂದು ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಿದ್ದೀವ ಅಂತೇಳಿ ನಿಮಗೇ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ನಿಮಗೆ ಯಾವುದೇ ಒಂದು ಕೆಲಸ ಕೈ ಹಾಕಿರೋ ನಿಮಗೆ ಯಶಸ್ಸು, ಏಳಿಗೆ ಅನ್ನೋದು ಸಿಗುತ್ತೆ, ನೀವು ದುಡ್ದಂಥ ದುಡ್ಡು ಸಹ ಉಳಿಯುತ್ತೆ. ಮನೆಯಲ್ಲಿ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ಕುಡಿತದ ಚಟಕ್ಕೆ ಅವರು
ಹೋಗಿದ್ದಾರೆ ಅಂತಂದರೆ ಅದು ಸಹ ಸರಿ ಹೋಗುತ್ತೆ. ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇರ್ಬೋದು, ಕದನಗಳಾಗ್ತಾ ಇರ್ಬೋದು, ಒಬ್ರು ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅನ್ನೋಂಥ ಸಮಸ್ಯೆಗಳಿದ್ರೂ ಸಹ ಈ ಒಂದು ರೆಮಿಡಿ ನೀವು ಮಾಡ್ಕೊಳ್ಳೋದ್ರಿಂದ, ಮತ್ತು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಸರಿಯಾಗಿ ಓದ್ತಾ ಇಲ್ಲ ಅಂತಂದ್ರೂ ಸಹ, ಮತ್ತು ದುಡ್ದಂಥ ದುಡ್ಡು ಎಲ್ಲವೂ ಸಹ ಅದಕ್ಕೆ ಇದಕ್ಕೆ ಅಂತ ಕೈಯಲ್ಲೇ ದುಡ್ಡು ಉಳಿದೇನೆ ಫೋಲಾಗಿ ಹೋಗ್ತಾ ಇದೆ ಅನ್ನುವಂಥ ಸಮಸ್ಯೆ ಇದ್ರೂ ಸಹ, ಅಂದರೆ ನಿಮಗೆ ಎಂತಹದ ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಕಾಳು ಮೆಣಸಿನಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲಿತಾಂಶ ತಂದುಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್. ಏಕೆಂದರೆ ಇದನ್ನ ನಮ್ಮ ಹಿರೀಕರು ಸಹ ನಾವು ಮಾಡ್ತಾ ಇದ್ದಂತೆ, ನಮ್ಮ ಹಿರೀಕರು ಸಹ ಇದನ್ನ ಮಾಡಿಕೊಂಡು ಅವರು ಒಂದು ಒಳ್ಳೆಯ ಅಂದರೆ ಒಳ್ಳೆಯ ರಿಸಲ್ಟ್ನ ತಿಳ್ಕೊಂಡು ನಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಂತ ಹೇಳಿ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ ಮೇಲೆ 100ಗೆ 5% ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದು ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಲ ನಂಬಿಕೆ ಇಟ್ಟು ಇದನ್ನ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತೊಂದು ದಿನ ಸೋಮವಾರ, ಶಿವನನ್ನ ನೆನೆದು, ನಿಮ್ಮ ಮನೆ ದೇವರನ್ನ ನೆನೆದು ಈ ಒಂದು ಸಂಕಲ್ಪನ ನೀವು ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ನೀವು ಕೊಡುವಂತಹ ಒಂದು ಲೈಕಿಂದನೇ ನಾವು ಚಾನಲ್ ಓಡೋಕ್ಕೆ ಸಾಧ್ಯ. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ಮಾಡಿ ಯಾವ ಒಂದು ಸಮಸ್ಯೆ ಇಲ್ಲದೇ ಎಲ್ಲರೂ ಸಹ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ಒಂದು ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.